ಫ್ರೆಂಡ್ಸ್, SSP ಸ್ಕಾಲರ್‌ಶಿಪ್ 26-27 ಏನು ಸ್ಟಾರ್ಟ್ ಆಗಿದೆಯಲ್ಲ, ಅದು ಯಾರಿಗೆ ಸ್ಟಾರ್ಟ್ ಆಗಿದೆ ಭಾಳ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಆಗಿದೆ. ಮತ್ತು ಇನ್ನೂ ಕೆಲವು ಸ್ಟೂಡೆಂಟ್ಸು ಇನ್ನೂ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಫ್ರೆಂಡ್ಸ್, ಯಾರ್ಯಾರಿಗಂದರೆ ಇವಾಗ ಪೋಸ್ಟ್ ಮೆಟ್ರಿಕ್ಕು ಅಂದರೆ 10th ಆದಮೇಲೆ ಯಾರ್ಯಾರು ಇದೆಯಲ್ಲ ಅವರೆಲ್ಲರಿಗೂ ಸ್ಟಾರ್ಟ್ ಆಗಿದೆ ಪ್ರೆಸೆಂಟ್ಲಿ. ಓನ್ಲಿ ಇವಾಗ ಇಂಜಿನಿಯರಿಂಗು ಮತ್ತು MBBS ಫಸ್ಟ್ ಇಯರ್ದವರಿಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಯಾಕಂದರೆ ಅವ್ರಿಗೆ ಆಮೇಲೆ ಕೊಡ್ತಾರೆ ಟೈಮು. ಯಾಕಂದ್ರೆ ನೀವು ಇನ್ನೂ ಅಡ್ಮಿಷನ್ ನಡೀತಾ ಇದೆ, ನಿಮ್ಮದು ಅಡ್ಮಿಷನ್ ಆದಮೇಲೆ ಅಪ್ಲೈ ಮಾಡೋದಿರುತ್ತೆ. ಸೊ ಅಡ್ಮಿಷನ್ ಆದಮೇಲೆ ನಿಮ್ಮದು ಏನಾಗುತ್ತೆ ಅಂದರೆ ಡಾಟಾನ SSP ಪೋರ್ಟಲ್ ಕಳಿಸ್ತಾರೆ, ಅವಾಗ ನೀವು ಅಪ್ಲೈ ಮಾಡೋದಿರುತ್ತೆ. ಇವಾಗ ಯಾರು ರಿನಿವಲ್ ಆಗಿರ್ಬೋದು, MBBS ಇಂಜಿನಿಯರಿಂಗ್ ಯಾರು ರಿನಿವಲ್ ಆಗಿರ್ಬೋದು, ಮತ್ತು ಈಗ ಆಲ್ರೆಡಿ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಇದ್ದರೆ ಅವರೆಲ್ಲರೂ ರಿನಿವಲ್ ಮಾಡ್ಬೋದು. ಲಾಸ್ಟ್ ಡೇಟು ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ಗೆ 31 ಆಗಸ್ಟು, ಅದೇ ರೀತಿ ST ಸ್ಟೂಡೆಂಟ್ಸ್ಗೆ 31 ಆಗಸ್ಟು, ಮತ್ತು SC ಸ್ಟೂಡೆಂಟ್ಗೆ 1 ಅಂದರೆ ಜನವರಿ 2027 ತನಕ ಇರುತ್ತೆ. ಮತ್ತು ಸೆಪ್ಟೆಂಬರು ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ ಇರುತ್ತೆ. ಪ್ರೆಸೆಂಟ್ಲಿ ಈ ಡೇಟ್ ಕೊಟ್ಟಿದ್ದಾರೆ. ಓಕೆ, ಬಟ್ ಇದ್ರ ಒಳಗಡೆ ನೀವು ಎಲ್ಲರೂ ಯಾರು ಇನ್ನುವರೆಗೂ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿಲ್ಲ, ಅಪ್ಲೈ ಮಾಡಿ. ಯಾಕಂದ್ರೆ ಬೇಗ ಅಪ್ಲೈ ಮಾಡಿದ್ರೆ ನಿಮಗೆ ಬೇಗ ಸ್ಯಾಂಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್. ನೀವು ಅಪ್ಲೈ ಮಾಡಿದ ತಕ್ಷಣ ಏನು ಮಾಡ್ತಾರೆ ಅಂದರೆ ಮೊದಲಿಗೆ ವೆರಿಫಿಕೇಷನ್ಸ್ ಕಳಿಸ್ತಾರೆ, ವೆರಿಫಿಕೇಷನ್ ಆಗುತ್ತೆ, ನಿಮಗೆ ಬೇಗ ನಿಮ್ಮ ಡಿಸ್ಟ್ರಿಕ್ಟ್ ವೈಸು ರಿಲೀಸ್ ಆಗುತ್ತೆ. ಅದಕ್ಕೋಸ್ಕರ ಬೇಗ ಅಪ್ಲೈ ಮಾಡಿ, ಯಾರು ಇನ್ನೂವರೆಗೂ ಅಪ್ಲೈ ಮಾಡಿಲ್ಲ ಅವರು. ಓಕೆ, ಇದೇ ರೀತಿ ಸ್ಕಾಲರ್ಶಿಪ್ ಅಪ್ಡೇಟ್ಸು ಮತ್ತು ಸ್ಯಾಂಕ್ಷನ್ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.